ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರುಣ್ಯರಾಮ್. RCB ಈ ಸಲ ಕಪ್ ನಮ್ದಾಯ್ತು. ಆ ಖುಷಿ 24 ಗಂಟೆನೂ ಕೂಡ ಉಳಿಲಿಲ್ಲ. 11 ಜನ ಯೂತ್ ಯಂಗ್ಸ್ಟರ್ಸ್ ಅವ್ರಗಳ ಸಾವು ಮುಂದೆ ಆಚರಿಸುವಂಥ ಪರಿಸ್ಥಿತಿ ಬಂತು. ಯಾರು ಇದಕ್ಕೆಲ್ಲ ಹೊಣೆ? ಯಾರು ಈ ಒಂದು ಸಾವನ್ನ ಭರಿಸ್ತಾರೆ? ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು, 13 ವರ್ಷ, 18 ವರ್ಷ, 22 ವರ್ಷ. ಮುಂದಿನ ಪೀಳಿಗೆ ಯುವತಿಯರ ಪ್ರಾಣ ಹೋಗಿದೆ. ಇವತ್ತು ಪ್ರತಿಯೊಬ್ಬ ಅಧಿಕಾರಿಗಳು ವೇದಿಕೆ ಮೇಲೆ ನಿಂತ್ಕೊಳ್ಳೋದಕ್ಕೆ, ಪ್ರತಿಯೊಬ್ಬ ಸ್ಟಾರ್ಸು ಮತ್ತೆ ಆಟಗಾರರು ಸ್ಟಾರ್ ಡಮ್ ಅನುಭವಿಸೋದಕ್ಕೆ ಕಾರಣ ಸಾಮಾನ್ಯ ಜನತೆ. ಅವ್ರಿಗೆ ಪ್ರೊಟೆಕ್ಷನ್ ಇಲ್ಲದೆ ಯಾಕೆ ಬೇಕಿತ್ತು ಈ ಒಂದು ಕಾರ್ಯಕ್ರಮ? ಸರಿಯಾದ ರೀತಿನಲ್ಲಿ ಪ್ಲಾನ್ ಮಾಡಿ ಪ್ರತಿಯೊಬ್ಬ RCB ಫ್ಯಾನ್ಸ್ಗೂ ಕೂಡ ಕಣ್ ತುಂಬಿಕೊಳ್ಳೋ ಹಂಗೆ, ಪ್ರತಿಯೊಬ್ಬ RCB ಫ್ಯಾನ್ಸ್ ಕೂಡ ಆನಂದವಾಗಿ ಆಚರಿಸೋ ಹಾಗೆ ಅರೇಂಜ್ ಮಾಡ್ಬೋದಿತ್ತು. ಸ್ವಲ್ಪ ಟೈಮ್ಗಳನ್ನ ತಗೊಂಡು ಯಾಕೆ ಮಾಡಲಿಲ್ಲ? ಇಷ್ಟು ಅರ್ಜೆನ್ಸಿ ಯಾಕಿತ್ತು? ಈ 11 ಜನ ಮಕ್ಕಳುಗಳು ಸಾವು ಮುಂದೆ ಆಚರಿಸೋದಿಕ್ಕ ತುಂಬ ಬೇಜಾರಾಗುತ್ತೆ. ಎಷ್ಟೋ ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ. ಮಕ್ಕಳುಗಳು ಸಾವಾಗಿದೆ, ಅವ್ರ ತಂದೆ ತಾಯಿಗಳ ನೋವು ಆಕ್ರಂದನ ಮುಗ್ಲು ಮುಟ್ಟುತ್ತಾ ಇದೆ. ಒಬ್ರು ತಂದೆ ಆ ಸಮಾಧಿ ಮೇಲೆ ಅಳೋದಿದೆಯಲ್ಲ, ನೋಡಿದ್ರೆ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ. ತುಂಬಾ ಅಂದ್ರೆ ತುಂಬಾ. ನಾವೆಲ್ಲ ಯೂತ್ ಯಂಗ್ಸ್ಟರ್ಸ್ ಸುಮ್ಮನೆ ಕೂತ್ಕೊಂಡ್ರೆ ಇದು ನಡೀತಾನೇ ಇರುತ್ತೆ. ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಈ ಸಾವಾಗಿರೋ ಮಕ್ಕಳಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಈ ಒಂದು ಕೃತ್ಯಕ್ಕೆ ಯಾರ್ಯಾರು ಇರ್ರೆಸ್ಪಾನ್ಸಿಬಿಲಿಟೀಸ್ ಇದೆಯೋ ಅವ್ರಿಗೆ ಘೋರವಾದ ಶಿಕ್ಷೆ ಆಗಬೇಕು. ಹಾಗಂತ ಅಧಿಕಾರಿಗಳನ್ನ ಅಮಾನತ್ ಮಾಡೋದು, ಮ್ಯಾಜಿಸ್ಟ್ರೇಟ್ ತನಿಖೆ ಆಗಬೇಕು ಅನ್ನೋದಂತಲ್ಲ. ನಮಗೆ ಯಾವುದೇ ರೀತಿ ಅದ್ರ ಮೇಲೆ ನಂಬಿಕೆ ಇಲ್ಲ. CBI ತನಿಖೆನೇ ಆಗಬೇಕು. ಇದಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ CBI ತನಿಖೆನೇ ಆಗಬೇಕು. ನಮ್ಮ ಕರ್ನಾಟಕ ಸರ್ಕಾರ ಯಾವ ನಿಟ್ಟಲ್ಲಿ ಇದಕ್ಕೆ ಕೆಲಸ ಮಾಡುತ್ತೆ ಗೊತ್ತಿಲ್ಲ. ಹೋಗಿರ್ತಕ್ಕಂಥ 11 ಜೀವಗಳು ಖಂಡಿತವಾಗ್ಲೂ ನಿಮ್ಮನೆ ಜೀವಗಳಲ್ಲ, ಕರ್ನಾಟಕದ ಮನೆ ಜೀವಗಳು, ಮುಂದಿನ ಪೀಳಿಗೆಯ ಯುವತಿಯರ ಜೀವ ಹೋಗಿರೋದು. ಅವ್ರ ಮನೆಗೆ ಹೋಗಿ ಸ್ವಲ್ಪ ಹಣ ಕೊಟ್ಟುಬಿಟ್ಟು ಸಾಂತ್ವನ ಹೇಳೋದ್ರಿಂದ ಯಾವುದೇ ರೀತಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಈ ಕೃತ್ಯ ಆಗಿರೋದಕ್ಕೆ ಯಾರ್ಯಾರು ಇರ್ರೆಸ್ಪಾನ್ಸಿಬಿಲಿಟೀಸ್ ಇದೆಯೋ ಅವ್ರಿಗೆ CBI ತನಿಖೆ ಆಗಿ ಘೋರವಾದ ಶಿಕ್ಷೆ ಆಗಬೇಕು. ಅದ್ರ ನಿಟ್ಟಲ್ಲೇ ಅವರೆಲ್ಲ ಬಂದಿದ್ದು ಆಟಗಾರನ ನೋಡಿ ಕಣ್ ತುಂಬ್ಕೋಬೇಕಂತ. ತಪ್ಪಾಗೋಗಿದೆ. ಇದಕ್ಕೆ ಆಟಗಾರ ಹೊಣೆ ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಹ್ಯುಮ್ಯಾನಿಟಿ ಅನ್ನೋದಿದ್ರೆ ಈ 11 ಜನ ಫ್ಯಾಮಿಲಿ ಯಾರಿದೆ ಅವ್ರನ್ನ ಭೇಟಿ ಮಾಡಿ ಅವ್ರ ಯೋಗಕ್ಷೇಮನ ವಿಚಾರಿಸಿದ್ರೆ ಹೋಗಿರ್ತಕ್ಕಂಥ ಜೀವಗಳ ಆತ್ಮಕ್ಕೆ ಖಂಡಿತ ಶಾಂತಿ ಸಿಗತ್ತೆ. ಅಟ್ಲೀಸ್ಟ್ ಈ ಒಂದು ಸ್ಮಾಲ್ ಕನ್ಸರ್ನ್ ಇದೆ. 11 ಜನ ಯಾರು ಆಟಗಾರರಿದ್ದಾರೆ ನಮ್ಮ RCB ತಂಡದವ್ರು, ಪ್ರತಿಯೊಬ್ಬ ಆಟಗಾರರು, ದಿಸ್ ಇಸ್ ಹಂಬಲ್ ರಿಕ್ವೆಸ್ಟ್. ಅಟ್ಲೀಸ್ಟ್ ಇದನ್ನ ಮಾಡೋದ್ರಿಂದ ಜಸ್ಟಿಸ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ನಮ್ಮ ಯೂತ್ ಯಂಗ್ಸ್ಟರ್ಸ್ ಈ ಧ್ವನಿನ ಎತ್ತಬೇಕು. ಈ 11 ಜನ ಫ್ಯಾಮಿಲಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನಾವೆಲ್ಲ ನಿಂತು ನ್ಯಾಯ ಒದಗಿಸ್ಕೊಡುವಂಥ ಪ್ರಯತ್ನ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.